ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫಸ್ಟ್ ಇವತ್ತು ಮಿರರ್ ಯೂನಿಟ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ನೋಡ್ತಿರ್ಬೋದು ಎಷ್ಟು ಮೆಸ್ಸಿ ಆಗಿದೆ ಅಂತ. ಎಲ್ಲಾನು ಸುಮ್ಮನೆ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ವಾ, ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗಂಗೆ ಹೋಗಿ ಇಟ್ಬಿಡೋದು. ಅದು ನೋಡಿದ್ರೆ ಇಷ್ಟೊಂದಾಗಿದೆ. ನಾನು ಏನಿದು ಹಿಂಗೆ ಕಾಣಿಸ್ತಾ ಇದೆ ಅಂತ ನೋಡಿದ್ರೆ ಫುಲ್ಲು ಗಲೀಜಾಗೋಗ್ಬಿಟ್ಟಿತ್ತು. ಇಯರಿಂಗ್ಸ್ ಎಲ್ಲ ಅಲ್ಲಲ್ಲಿ ಇಲ್ಲಿ ಇಟ್ಬಿಟ್ಟು ತಿರ್ಪೆ ಸಿಗ್ತಿರ್ಲಿಲ್ಲ ನನಗೆ. ಬರೀ ಇಯರಿಂಗ್ಸ್ ಮಾತ್ರ ಸಿಗೋದು, ತಿರ್ಪು ಸಿಗ್ತಿರ್ಲಿಲ್ಲ. ಅದಕ್ಕೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಬಿಡೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರಷ್ಟು ಕ್ರೀಮ್ಗಳು ಅದು ಇದು ಪ್ರಾಡಕ್ಟ್ಸ್ ಎಲ್ಲ ಇದೆ. ಕೆಲವೊಂದು ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದೆ, ಕೆಲವೊಂದು ಚೆನ್ನಾಗಿದೆ. ಎಲ್ಲನೂ ಕೂಡ ಡಿವೈಡ್ ಮಾಡಬೇಕು ಇವತ್ತು. ಒಂದೊಂದು ದಿನ ಈ ಥರ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗ್ಲೂ ಸುಮ್ಮನೆ ಹಂಗೆ ಹಿಂಗೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋದು ಬಿಟ್ಟು ಈ ಥರ ಟೈಮ್ ಇದ್ದಾಗ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತೆ ಅಂತ. ನನ್ನ ಹತ್ರ ಈ ಪೆಡಿಕ್ಯೂರ್ ಟೂಲ್ ಇದೆ ಅಂತಲೇ ಗೊತ್ತಿರೋದಿಲ್ಲ. ಎಷ್ಟೊಂದು ದಿನ ಆಗಿದೆ, ಮರ್ತೋಗ್ಬಿಟ್ಟಿದೆ. ಇದನ್ನು ಇವರು ಹಳೆ ಮನೇಲಿ ಇದ್ವಲ್ಲ ಅವಾಗ ತಂದ್ಕೊಟ್ಟಿದ್ರು, ಯೂಸ್ ಆಗುತ್ತೆ ತಗೋ ಅಂತ ಹೇಳಿ. ನಾನು ಅದನ್ನೆಲ್ಲೋ ಹಾಕ್ಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ತೆಗೆದ್ನಲ್ವಾ, ಅವಾಗ ಸಿಕ್ತಿದ್ದು. ಎಷ್ಟಕ್ಕೂ ಇದು ಯಾವಾಗ ತರಿಸಿರೋದು ಎಲ್ಲಿ ಗ್ಯಾಪ್ನ ಇರ್ತದಮ್ಮ? ಮರ್ತೋಗ್ಬಿಟ್ಟಿದ್ದು. ಇದ್ರ ಮೇಲೆ ಇಲ್ಲ, ಒಂದು 400-500 ಇರ್ಬೇಕಷ್ಟೆ. ಅವಾಗ ಯೂಸ್ ಮಾಡ್ತಾ ಇದ್ದೆ. ಅವಾಗ ಸ್ವಲ್ಪ ಧೂಳಲ್ಲೆಲ್ಲ ಜಾಸ್ತಿ ಓಡಾಡ್ತಾ ಇದ್ನಲ್ಲ, ಹಿಂಡಿ ಎಲ್ಲ ಬೇಗ ಹೊಡೆದಿರೋ ಥರ ಆಗ್ಬಿಡ್ತಾ ಇತ್ತು. ಅದಕ್ಕೆ 15 ದಿನಕ್ಕೆ ಒಂದ್ಸಲ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೆ. ಅವಾಗ ಇವೆಲ್ಲ ಯೂಸ್ ಆಗೋದು. ಇವಾಗ ನೆನಪು ಇಲ್ಲ ಇದು ಎಲ್ಲಿಟ್ಟಿದ್ದೀನಿ ಅನ್ನೋದು. ಚೆನ್ನಾಗಿದೆ ಇದು. ಇದ್ರದ್ದು ಲಿಂಕ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ, ನೀವು ಬೈ ಮಾಡಿ. ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿರ್ತಾರೆ, ಬೇಗ ಹಾಳಾಗಲ್ಲ. ಸುಮಾರು ತೊಗೊಂಡು ನಾವು ಹತ್ತತ್ರ 1-2 ವರ್ಷ ಆಗಿರ್ಬೋದು. ಇನ್ನೂ ಚೆನ್ನಾಗಿದೆ. ಈಗ ಯೂಸ್ ಮಾಡ್ತಾ ಇಲ್ಲ, ಬಟ್ ಚೆನ್ನಾಗಿದೆ. ಇವನ್ನೆಲ್ಲ ನೀಟಾಗಿ ಇವಾಗ ಆರ್ಗನೈಸ್ ಮಾಡಿ ಎತ್ತಿಕೊಂಡು ಬಿಡ್ತೀನಿ. ಕೆಲವೊಂದಿಷ್ಟು ಇಯರಿಂಗ್ಸ್ ಎಲ್ಲ ಹಾಳಾಗಿಬಿಟ್ಟಿತ್ತು, ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಇವಾಗ ಚೆನ್ನಾಗಿರೋದು ಮಾತ್ರ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕೂಮ್ಸ್ನು ಕೂಡ ಕ್ಲೀನ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ವಾರದಲ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ಕೆಲವೊಬ್ಬರಿಗೆ ಕ್ಲೀನ್ ಮಾಡ್ದೇ ಕೂಮ್ಸ್ನ ಯೂಸ್ ಮಾಡಿದ್ರೆ ಇಚ್ಚಿಂಗ್ ಆಗೋದು ಈ ಥರ ಎಲ್ಲ ಆಗ್ತಿರುತ್ತೆ. ನಮ್ಮನೇಲಿ ಅಪ್ಪುಗಾಗುತ್ತೆ. ಹಾಗಾಗಿ ನಾನು ಆದಷ್ಟು ಟೈಮ್ ಸಿಕ್ತಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನು ಕ್ಯಾಬಿನೆಟ್ನು ಕೂಡ ನೀಟಾಗಿ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿ ಎಲ್ಲನೂ ಕೂಡ ಜೋಡಿಸ್ಕೊಂಡೆ. ಇಷ್ಟು ಜೋಡಿಸೋ ಅಷ್ಟರಲ್ಲಿ ಸುಮಾರೊಂದು 1.5 ಗಂಟೆ ಟೈಮ್ ತೊಗೊಂಡು ಅನ್ಕೋತೀನಿ. ಎಷ್ಟೆಲ್ಲ ಕಸ ಇತ್ತು ಗೊತ್ತಾ, ಅಷ್ಟೊಂದು ಇದೆಯಾ ಇದರಲ್ಲಿ ಅಂತೇಳಿ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲನೂ ತೆಗೆದಾಕ್ಬಿಟ್ಟು ಇವಾಗ ಚೆನ್ನಾಗಿರೋದನ್ನ ಮಾತ್ರ ಇಟ್ಟಿರೋದ್ರಿಂದ ಸ್ವಲ್ಪ ಜಾಗ ಕೂಡ ಮಿಕ್ಕಿದೆ. ಹಾಗೆ ನನಗೂ ಸ್ವಲ್ಪ ಸಮಾಧಾನ ಆಯಿತು. ಅಪ್ಪ ಸದ್ಯ ಇಷ್ಟು ಕ್ಲೀನ್ ಆಯ್ತಲ್ಲ ಇವತ್ತು ಅಂತ ಹೇಳಿ. ನಾವೆಲ್ಲ ಹೆಣ್ಮಕ್ಳು ಹಂಗೆ ಎಲ್ಲಾದರೂ ಒಂಚೂರು ಗಲೀಜಿತ್ತು, ಅದು ಗಲೀಜು ಕಾಣಿಸ್ತಿದೆ ಅಂದರೆ ಅದನ್ನು ಕ್ಲೀನ್ ಮಾಡೋವ್ರಿಗೂ ಕೂಡ ಸಮಾಧಾನ ಇರಲ್ಲ. ಒಂದ್ಸಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಏನೋ ಒಂದು ಸಾಧನೆ ಮಾಡಿರೋ ಥರ ನಮಗೆ ಫೀಲ್ ಆಗ್ತಿರುತ್ತೆ. ಇನ್ನು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ತರಕಾರಿ ಖಾಲಿ ಆಗಿತ್ತು ಅಂತೇಳಿ ತರಕಾರಿನೂ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇತ್ತೀಚೆಗೆ ನಾನು ಹೊರಗಡೆ ಹೋಗಿ ತರೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಆ ಸ್ಕೂಟಿಲಿ ಹೋಗ್ಬೇಕಲ್ವ, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ, ಆರ್ಡ್ರ್ ಮಾಡ್ಕೊಂಬಿಡೋಣ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಏನು ಅಷ್ಟೊಂದು ವ್ಯತ್ಯಾಸ ಇರಲ್ಲ. ಕೆಲವೊಮ್ಮೆ ನಿಜ ಹೇಳಬೇಕು ಅಂದರೆ ನಾವು ಇಲ್ಲಿ ಈಚೆ ಕಡೆ ಹೋಗಿ ತೊಗೊಂಡು ಬರ್ತೀವಲ್ಲ, ಅದಕ್ಕಿಂತ ಆನ್ಲೈನಲ್ಲೇ ಒಂದೊಂದ್ಸಲ ಕಡಿಮೆ ಇರುತ್ತೆ. ನೋಡ್ಕೊಂಡು ತೊಗೊಳ್ಬೇಕು ಅಷ್ಟೇ. ಇವತ್ತು ಮಶ್ರೂಮ್ ಬೇಕಿತ್ತು, ಹಾಗೆ ನಿಂಬೆಹಣ್ಣು ಬೇಕಿತ್ತು. ಇನ್ನು ಕೊತ್ತಂಬರಿ ಒಂದು ಆರ್ಡರ್ ಮಾಡಿದ್ದೆ, ಅವರೇನೋ 2 ಕೊಟ್ಬಿಟ್ಟಿದ್ರು, ಮಿಸ್ ಆಗಿ ಬಂದಿತ್ತೋ ಏನೋ ಗೊತ್ತಿಲ್ಲ ನನಗೆ. ಇನ್ನು ಟೊಮೊಟೊ ಹಾಗೆ ಸೌತೆಕಾಯಿನೂ ಕೂಡ ಆರ್ಡರ್ ಮಾಡಿಕೊಂಡೆ. ನಮ್ಮನೆ ಸೌತೆಕಾಯಿ ಇರಲೇಬೇಕು, ಏನು ತರಕಾರಿ ಇಲ್ಲ ಅಂದರೂ ಅದಂತೂ ಯಾವಾಗಲೂ ಇಟ್ಕೊಂಡಿರ್ತೀನಿ. ಇನ್ನು ಆಲೂಗಡ್ಡೆ, ಕ್ಯಾರೆಟ್ನ ನಾನು 1/4 kg ತೊಗೊಂಡಿದ್ದೆ, 3 ಕೊಟ್ಟಿದ್ದಾರೆ. ಇದು 1/4 kg ಬರುತ್ತೋ ಏನೋ ಗೊತ್ತಿಲ್ಲ ನನಗೆ. ಆದರೆ 3 ಇತ್ತಲ್ಲ, ಇದೇನಿದು ಇಷ್ಟೆಷ್ಟಿದೆ ಅಂತ ಅನ್ನಿಸ್ತಿತ್ತು. ಇನ್ನು ಹಾಲು ಬೇಕಿತ್ತು. ನಾನು ಇತ್ತೀಚೆಗೆ ಗುಡ್ ಲೈಫ್ದು ಹಾಲನ್ನ ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ನನಗೆ ಸ್ಮೆಲ್ ಬರಲ್ಲ ಅಂತ ಅನಿಸುತ್ತೆ, ಅಂದರೆ ಒಂಥರ ಹಸಿ ವಾಸನೆ ಎಲ್ಲ ಬರಲ್ಲ ಅಂತ ಅನಿಸುತ್ತೆ. ಅದಲ್ಲದೆ ಸ್ವಲ್ಪ ಜಾಸ್ತಿ ದಿನ ಕೂಡ ಇಟ್ಕೊಳ್ಬೋದು ಅಲ್ವಾ. ಇವಾಗೇನಾದರೂ ನಾವು ಈಚೆ ಕಡೆ ನಾರ್ಮಲಲ್ಲಿ ತೊಗೊಂಡು ಬಂದುಬಿಟ್ರೆ ಅವತ್ತೇ ಯೂಸ್ ಮಾಡಬೇಕು, ನಾಳೆನೂ ಕೂಡ ಇಡ್ಲಿಕ್ಕಾಗಲ್ಲ. ನಮ್ಮನೆ ಸ್ವಲ್ಪ ಕಡಿಮೆ, ಇತ್ತೀಚೆಗೆ ನಾನು ಹಾಲು ಕುಡಿತಿರೋದು ಅಷ್ಟೇ.
ಹಾಗಾಗಿ ಇದನ್ನು ತೊಗೊಳ್ತೀನಿ. ಹಾಗೆ ಇವಾಗ ಸ್ವಲ್ಪ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಬರೀ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಬಿಡ್ತಿದ್ದೆ. ಇವಾಗ ಕೋವಿಡ್ ಅದು ಇದು ಅಂತೆಲ್ಲ ಹೇಳ್ತಿರ್ತಾರಲ್ವ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಬೇಕು ಅಂತೇಳಿ ಬೇಕಿಂಗ್ ಸೋಡಾ ಎಲ್ಲನೂ ಹಾಕಿ ಒಂದು ಅರ್ಧ ಗಂಟೆ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಅದಾದಮೇಲೆ ತೊಳ್ಕೊಂಡು ಒರೆಸ್ಬಿಟ್ಟು ಎತ್ತಿಟ್ಕೊಳ್ತೀನಿ. ನಮಗೂ ಸ್ವಲ್ಪ ಸಮಾಧಾನ ಇರುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ನಾವು ಕ್ಲೀನ್ ಮಾಡೋ ಅಗತ್ಯನೇ ಇರಲ್ಲ. ಈ ಥರ ಆರ್ಡರ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಮಾಡೇ ಕಳಿಸಿರ್ತಾರೆ. ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಅಷ್ಟೇ, ಏನಾದರೂ ಬೇರೆ ಥರ ಹುಲ್ಲೇನಾದರೂ ಇದೆಯಾ ಅಥವಾ ಹುಳ ಏನಾದರೂ ಇದೆಯಾ ಅಂತೇಳಿ ಅದನ್ನು ನೋಡಿಕೊಂಡು ಇವಾಗ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ನಾನು ಈ ಥರ ಕಡ್ಡಿ ಸಮೇತನೇ ಇಟ್ಬಿಡ್ತೀನಿ, ತುಂಬ ದಿನ ಇಟ್ಟರೂ ಕೂಡ ಫ್ರೆಶ್ ಆಗಿರುತ್ತೆ ಅಂತ. ನನಗೆ ಆ ಎಲೆ ಮಾತ್ರ ಇಟ್ಕೊಂಡ್ರೆ ಬೇಗ ಹಾಳಾಗುತ್ತೆ ಅಂತ ಅನಿಸುತ್ತೆ. ಇನ್ನು ಈ ಬಾಕ್ಸ್ ಮೇಲೆ ಈ ಥರದ್ದೊಂದು ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಬಿಡ್ತೀನಿ. ಸುಮಾರು ಒಂದು ವಾರ ಇಟ್ಟರೂ ಕೂಡ ಒಂಚೂರು ಕೊತ್ತಂಬರಿ ಸೊಪ್ಪು ಇರ್ಬೋದು, ಪುದೀನ ಇರ್ಬೋದು ಹಾಳಾಗಲ್ಲ. ಕೆಳಗಡೆನೂ ಟಿಶ್ಯೂ ಹಾಕಿರ್ತೀವಿ, ಹಾಗೆ ಮೇಲ್ಗಡೆನೂ ಹಾಕಿರ್ತೀವಲ್ವ, ಚೆನ್ನಾಗಿರುತ್ತೆ. ಇನ್ನು ಟೊಮೊಟೊ ಎಲ್ಲನೂ ಕೂಡ ನೀಟಾಗಿ ತೊಳೆದ್ಬಿಟ್ಟು ಇವಾಗ ಒಂದು ಬಟ್ಟೆ ಮೇಲೆ ಹಾಕಿಟ್ಟಿದ್ದೀನಿ. ಮೊದಲು ಅಡುಗೆ ಮಾಡ್ಕೊಂಬಿಡೋಣ, ಅದಾದಮೇಲೆ ಅವನ್ನ ಎತ್ತಿಟ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ತರಕಾರಿನೂ ಕೂಡ ಸ್ವಲ್ಪ ಡ್ರೈ ಆಗಿರುತ್ತೆ. ಇಲ್ಲ ಅಂದರೂ ಕೂಡ ಒಂದು ಬಟ್ಟೆಲಿ ತೊಗೊಂಡು ಒರೆಸಿಟ್ಕೊಂಡ್ಬಿಟ್ರೂ ಕೂಡ ನಡೆಯುತ್ತೆ. ಇವತ್ತು ನಾನು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಮಾಡಿ, ನನಗೂ ತಿನ್ನಬೇಕಂತ ಅನ್ನಿಸ್ತಿತ್ತು, ಹಾಗಾಗಿ ಅದನ್ನೇ ಮಾಡ್ತಿದ್ದೀನಿ. ನಾನು ಮೊದಲು ಈ ಥರ ಮಶ್ರೂಮ್ನ ಮೇಲ್ಗಡೆ ಇರೋ ಒಂದು ಲೇಯರ್ನ ತೆಗೆದ್ಬಿಡ್ತೀನಿ, ಸಿಪ್ಪೆ ಥರ ಇರುತ್ತಲ್ಲ, ಅದನ್ನು ಚಾಕು ಸಹಾಯದಿಂದ ತೆಕ್ಕೊಂಡು ನೀಟಾಗಿ ಉಪ್ಪು ಅರಿಶಿನ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಮಶ್ರೂಮ್ ಪಲಾವ್ ಮಾಡ್ಕೊಳ್ಳಿಕ್ಕೆ 1 ಸ್ಪೂನ್ ಜೀರಿಗೆ, ಒಂದು 4 ರಿಂದ 5 ಲವಂಗ, ಅರ್ಧ ಸ್ಪೂನ್ ಸೋಂಪು, 2 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶಾಯಿ ಜೀರ ಬರುತ್ತೆ ನೋಡಿ ಅದು, 1 ಸ್ಪೂನ್ ಧನಿಯಾ, ಹಾಗೆ 1 ಪೀಸ್ ಚಕ್ಕೆ, ಇಷ್ಟನ್ನು ಕೂಡ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಗರಂ ಮಸಾಲ ಹಾಕೊಂಡ್ರೂ ಕೂಡ ನಡೆಯುತ್ತೆ, ಈ ಥರ ಮಾಡಿ ಹಾಕೊಂಡ್ರೂ ಕೂಡ ನಡೆಯುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಹಿಂಗೆ ಮಾಡಿಕೊಂಡೆ. ಇಷ್ಟು ಒನ್ ಟೈಮ್ಗೆ ಆಗುತ್ತೆ. ಇನ್ನು ಇನ್ನೊಂದು ಜಾರ್ಗೆ ನಾನು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ದಪ್ಪ ಮೆಣಸಿನ್ಕಾಯಿ, ಹಾಗಾಗಿ ಹಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಖಾರನೂ ಕಡಿಮೆ. ಇನ್ನು ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೊಂಡ್ಬಿಟ್ಟು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಮೂಲಿಯಾಗಿ ಪಲಾವ್ಗೆ ಸ್ಪೈಸಸ್ ಹಾಕ್ಕೊತೀವಿ ನೋಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಸ್ಟಾರ್ ಹೂವು, ಇದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಇವಾಗ ಒಂದು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಒಂದು 2 ನಿಮಿಷ ಹುರ್ಕೊಂಡು ಅದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 1/4 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಹುರಿತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಆದರೆ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ಬಿಸಿ ಹುರ್ಕೊಂಡ್ಬಿಟ್ರೆ ಅದು ಒಂಥರ ಕಹಿ ಕಹಿ ಅನಿಸ್ತಿರುತ್ತೆ, ತಿನ್ನಲಿಕ್ಕಾಗಲ್ಲ. ಚೆನ್ನಾಗಿ ಎಣ್ಣೆಲಿ ಹುರಿದಷ್ಟು ಕಹಿ ಬರಲ್ಲ. ಇನ್ನು ರುಬ್ಬಿರೋ ಮಸಾಲೆನೂ ಕೂಡ ಸೇರಿಸ್ಕೊಂಡು ಒಂಚೂರು ಎಣ್ಣೆ ಬಿಡೋವರೆಗೂ ಕೂಡ ಫ್ರೈ ಮಾಡಿಬಿಟ್ಟು ಅದಕ್ಕೆ ಇವಾಗ ಒಂದು 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ಟೊಮೊಟೊ ಸಾಫ್ಟ್ ಆಯಿತು ಅಂತ ಅಂದಮೇಲೆ ನಾವು ಆವಾಗಲೇ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೋ ನೋಡಿ, ಅದನ್ನು ಸೇರಿಸ್ಕೊಂಡು ಮತ್ತೆ ಒಂಚೂರು ಹಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ಬೋದು. ಕೆಲವೊಬ್ಬರು ಹಾಕಲ್ಲ, ನನಗೇನೋ ಇಷ್ಟ ಆಗುತ್ತೆ, ಹಾಗಾಗಿ ನಾನು 1 ಸ್ಪೂನ್ ಮೊಸರನ್ನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆಂದ ಮೇಲೆ ಅದು ಮತ್ತೆ ಎಣ್ಣೆ ಬಿಡ್ಲಿಕ್ಕೆ ಶುರುವಾಗುತ್ತೆ. ಇವಾಗ ಇದಕ್ಕೆ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಸೇರಿಸಿದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು, ಓಪನ್ ಆಗಿ ಬಿಟ್ಟು ಹುರ್ಕೊಳ್ಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಏನು ಗೊತ್ತಾ, ಜಾಸ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ. ಅದೇನೋ ಒಂಥರ ಟೇಸ್ಟೇ ಬೇರೆ ಆಗುತ್ತೇನೋ ಅಂತ ನನಗನ್ಸುತ್ತೆ. ಈ ಥರ ಲಿಡ್ನ ಕ್ಲೋಸ್ ಮಾಡದೆ ನಾವು ಹುರ್ಕೊಳ್ಳೋದ್ರಿಂದ ಜಾಸ್ತಿ ನೀರು ಬಿಟ್ಕೊಳಲ್ಲ, ನೀವು ನೋಡ್ತಿರ್ಬೋದಲ್ವ, ಸ್ವಲ್ಪ ನೀರು ಬಿಟ್ಕೊಳುತ್ತೆ ಅಷ್ಟೇ. ಇನ್ನು ಇವಾಗ ಇದಕ್ಕೆ 4 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. 2 ಲೋಟದಷ್ಟು ಅಕ್ಕಿ ಹಾಕ್ತಿರೋದ್ರಿಂದ 4 ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಅಕ್ಕಿನ ಆಗಲೇ ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ನಾನು 1 ಗ್ಲಾಸಷ್ಟು ನಾರ್ಮಲ್ ರೈಸು ಹಾಗೆ 1 ಗ್ಲಾಸ್ ಜೀರಾ ರೈಸ್ನ ಹಾಕ್ಕೊಂಡಿದ್ದೀನಿ. ಎರಡೂ ನೆನೆಸಿಟ್ಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಕ್ಕಿ ಒಂದು 80 ಭಾಗ ಬೇಯಿತು ಅಂತ ಅಂದಮೇಲೆ ನಾವಿದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ತುಪ್ಪನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನಿಂಬೆಹಣ್ಣು ಮತ್ತು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ದಮ್ ಕಟ್ಕೊಳ್ಳೋದು. ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಒಂದು ಭಾರವಾಗಿರೋ ವಸ್ತು ಇಟ್ಬಿಡ್ತೀನಿ. ನಮ್ಮನೆ ಭಾರವಾಗಿರೋದು ಅಂದರೆ ಕುಟಾಣಿ ಒಂದೇ. ಕುಟಾಣಿನೇ ಇದ್ರ ಮೇಲೆ ಇಟ್ಬಿಟ್ಟು ದಮ್ ಕಟ್ಕೊಂಡು ಬಿಡ್ತೀನಿ. ಒಂದು 5 ರಿಂದ 6 ನಿಮಿಷ ಆ ಲೋ ಫ್ಲೇಮಲ್ಲಿ ದಮ್ ಕಟ್ಟಿದ್ರೆ ಆಯಿತು. ಅದು ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ದಮ್ ಕಟ್ಟೋದ್ರಿಂದನೇ ಅದ್ರ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಷ್ಟರಲ್ಲಿ ತರಕಾರಿನೆಲ್ಲ ನೀಟಾಗಿ ಒರೆಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಅಂತೇಳಿ ಆ ಕೆಲಸ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಸಾಮಾನ್ಯವಾಗಿ ನಾನು ಹಿಂಗೇ ಅಡುಗೆ ಮಾಡ್ತಿರುವಾಗಲೇ
ಬೇರೆ ಕೆಲಸನೂ ಕೂಡ ಮಾಡ್ಕೊಂಡು ಬಿಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಇನ್ನೀಗ ನೋಡ್ತಿರ್ಬೋದು ನೀವು ಪುಲಾವ್ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನಮಗೆ ಸ್ವಲ್ಪ ಮಶ್ರೂಮ್ ಪಲಾವ್ ರೈಸು ಸಾಫ್ಟಾಗಿರಬೇಕು, ಅಂದರೆ ತುಂಬ ಉದ್ರುದ್ರಾಗಿ ಇರುತ್ತಲ್ಲ ಆ ಥರ ಇರಬಾರ್ದು. ಅದಕ್ಕೆ ನಾವು ಈ ಥರ ಮಾಡ್ಕೊಳ್ತೀವಿ. ನಿಮಗೇನಾದ್ರೂ ಸ್ವಲ್ಪ ಉದ್ರುದ್ರಾಗಿರಬೇಕು ಅಂದರೆ ನೀರನ್ನ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇ. ಇವರು ಒಂದು ಸ್ವೀಟ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಇಡೀ ಪರಿವಾರ ತಿನ್ಬೋದು, ಅಷ್ಟೊಂದು ಸ್ವೀಟ್ಸ್ ತಗೊಂಡಿದ್ದಾರೆ ಇವತ್ತು. ಒಂದು ಸ್ವೀಟ್ ನಿನಗೆ ತಂದಿರೋದಷ್ಟೇ, ಮಿಕ್ಕಿದೆಲ್ಲ ಬೇರೆ ಅನ್ಕೋ ತಂದಿರೋದು. ಏನಕ್ಕೆ? ನೆನ್ನೆ RCB ಫೈನಲ್ ಹೋಯ್ತಲ್ಲ ಅದಕ್ಕೆ. ಆ ಖುಷಿಗೆ ಚೆನ್ನಾಗಿ ಸ್ವೀಟ್ ತಿನ್ನು. ಮಗು ಹೊಟ್ಟೆ ಒಳಗೆ ಡ್ಯಾನ್ಸ್ ಆಡಬೇಕು. ಯಾಕೆ RCB ಫೈನಲ್ ಹೋಗಿದೆ ಅಂತನಾ? ನೋಡಿ ಏನಂದ್ರೆ ಒಂದು ವಾರನ ಅಪ್ಪು 15 ದಿನನಾ? 15 ದಿನ ಅಲ್ವಾ? 15 ದಿನ ಆಯ್ತು. 15 ದಿನದಿಂದ ನಮ್ಮಷ್ಟು ಟೆನ್ಷನ್ ಅಲ್ಲಿ ಗಾಬರಿಯಲ್ಲಿ ಭಯದಲ್ಲಿ ಇದ್ದವ್ರು ಯಾರು ಇಲ್ಲ ಅಂತ ಅನ್ಕೊಂತೀವಿ, ಅಷ್ಟೊಂದು ಟೆನ್ಷನ್ ಇತ್ತು. ಇನ್ನಿವತ್ತು ಎಲ್ಲ ಒಂದು ಒಳ್ಳೇದು ನಡೀತು ಅಂತಾನೆ ಹೇಳ್ಬೋದು. ಅದಕ್ಕೆ ಬರ್ಬೇಕಾದ್ರೆ ಏನಾದರೂ ಸ್ವೀಟ್ಸ್ ಏನಾದ್ರು ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ತೊಗೊಂಡು ಬಂದಿದ್ದಾರೆ. ನಾನು ಅಂದ್ಕೊಂಡೆ ಇಷ್ಟು ತರ್ತಾರೆ ಅಂತ, ಇವ್ರು ಇಷ್ಟು ತೊಗೊಂಡು ಬಂದಿದ್ದಾರೆ. ಸ್ವೀಟ್ ತಿಂದ್ರೆ ಆಟ ಆಡುತ್ತೆ ಅಂದಲ್ಲ, ಇಷ್ಟು ಮೂಮೆಂಟ್ ಜಾಸ್ತಿ ಇರುತ್ತೆ ಅಂತ. ಮೂಮೆಂಟ್ಸ್ ಬರೋದಿರ್ಲಿ, ನನಗೆ ಶುಗರ್ ಬರುತ್ತವಲ್ಲ ಅಷ್ಟೇ. ದಿನ ಒಂದು ಚೂರು ತಿನ್ನು, ಒಂದು ತಿಂಗಳವರೆಗೂ. ಒಂದು ಚೂರು ತಿನ್ನುವಂತೆ. ಏನೇನು ಸ್ವೀಟ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ಹಂಗೆ ತೋರಿಸ್ತೀನಿ ರೀ. ಒಂದು ನಿಮಿಷ ಹತ್ರ ಬರಬೇಕು, ಕಾಣಿಸಲ್ಲ. ಏನೋ ಎಲ್ಲಾರ್ಗೂ ಕೊಡೋಷ್ಟು ತಂದಿದ್ರೆ ತೋರಿಸ್ಬೋದಿತ್ತು. ಇದರಲ್ಲಿ ನಂಗೆ ಲಡ್ಡು ಇಷ್ಟ ಅಷ್ಟೇ. ಈ ಲಡ್ಡು ಚೆನ್ನಾಗಿರುತ್ತೆ, ಒಂದ್ಸಲ ಮನೇಲೆ ಲಡ್ಡು ಮಾಡಬೇಕು. ಇದರಲ್ಲಿ ಏನಿದೆ? ಕಾಜು. ಓ, ಅದು ಇವ್ರಿಗಿಷ್ಟ ಅಂತ. ಒಂದೊಂದೇ ತಿನ್ಬಿಟ್ಟು ಚೆಕ್ ಮಾಡಿ ಯಾವ ಸ್ವೀಟ್ ತಿಂದ್ರೆ ಜಾಸ್ತಿ ಆಟ ಆಡುತ್ತೆ ಅಂತ. ಓಹೋ, ನಾನೇ ಮನೇಲಿ ಮಾಡ್ಕೊಂಡು ತಿಂತೀನಿ. ಇದು ಚೆನ್ನಾಗಿರುತ್ತಲ್ವಾ ಅಪ್ಪು? ಆರೆಂಜ್ ಫ್ಲೇವರ್ ಆಯ್ತದ, ಅದು ಕಾಜುದೇನೆ ಬಟ್ ಆರೆಂಜ್ ಫ್ಲೇವರ್. ಅದೇನೋ ಒಂಥರ ತಿಂದ್ರೆ ಆರೆಂಜ್ ತಿಂದಿರೋ ತರನೇ ಅನ್ಸುತ್ತೆ. ಇನ್ನ ಇದು ಬಂದು ಚಾಕ್ಲೇಟ್ಸಾ? ನಿಮಗೆ ಮದ್ದಿದ್ದು ಹಾಟ್ ಚಾಕ್ಲೇಟು. ನಾನು ಅದ್ರಲ್ಲೂ ಅರ್ಧನೇ ತಿನ್ನೋದು. ಸುಕೃತಿ ಕೊಡೋಣ ಈ ಸಲ, ಅದಕ್ಕೆ ತಂದೆ. ಅವಳು ಬಾವ ಮಾಮ ಇಷ್ಟೊಂದು ನಂಗೇನಾ ಅಪ್ಪಿ ತಿನ್ನಲ್ಲ. ಅದೇ ಹೆಂಗ್ ಹೇಳ್ತಾಳೆ ಗೊತ್ತಾ, ಇಷ್ಟೊಂದು ನಂಗೇನಾ ಮಾಮ ಅದ್ರ ಅಪ್ಪಿಗೆ ಹೇಳ್ಬೇಡ ಆಯ್ತಾ ಅಂತಾಳೆ. ಇನ್ನು ಜಾಮೂನ್ ತಗೊಂಡ್ ಬಂದಿದ್ದಾರೆ, ಪುಟ್ಟ ಜಾಮೂನ್ ಬರುತ್ತಲ್ಲ ಅದು. ಇದೇನು? ಜಾರ್ ಕೇಕ್. ರೆಡ್ ವೆಲ್ವೆಟ್. ಇಷ್ಟು ದೊಡ್ಡದು. ಅದು 2 ಸ್ಪೂನ್ ಬಾಯಿಗೆ ಹಾಕೋರೆ ಖಾಲಿ ಆಯ್ತದೆ. ನೀನು ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಚೂರೇ ತಿನ್ನು, ಸರಿನಾ? ಖಾಲಿ ಆಗ್ಬಾರ್ದು. ನೋಡೋಣ ಎಷ್ಟು ದಿನಕ್ಕೆ ಖಾಲಿ ಮಾಡ್ತೀಯ ಅಂತ. ನಾನು ಟೇಸ್ಟ್ ನೋಡ್ತೀನಿ. ಹಾಂ, ಇಲ್ಲಿ ನೋಡಿ ಇಷ್ಟು ತಂದಿದ್ದಾರೆ. ಇನ್ನು ಏನು ವಿಷಯ, ಏನಕ್ಕೆ ಇಷ್ಟೊಂದು ಟೆನ್ಷನಲ್ಲಿ ಇದ್ದೋ ಅಂತ ಹೇಳ್ಬಿಟ್ಟು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟು ದಿನ ಬೇಡ ಅಂತ ಸುಮ್ಮನೆ ಇದ್ದಿದ್ದು, ಅದು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಏನು ಅಂತ ಫಸ್ಟು ನಮಗೆ ಗೊತ್ತಾಗಲಿ, ಅದಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಏನು ಹೇಳಲಿಕ್ಕೆ ಹೋಗಿರಲಿಲ್ಲ. ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಬಂದು ಆ ವಿಷಯದ ಬಗ್ಗೆ ಮಾತಾಡ್ತೀನಿ. ಇನ್ನಾಗಲೇ ನಾನು ಒಂದು 15 ಡೇಸಿಂದ ತುಂಬ ಟೆನ್ಷನಲ್ಲಿ ಇದ್ದು ಅಂತ ಹೇಳಿದ್ನಲ್ಲ, ಅದೇನು ಅಂತ ಹೇಳ್ತೀನಿ. ಈ ವಿಚಾರನ ಹೇಳೋದೇ ಬೇಡ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದು. ಆದರೆ ನಮ್ಮ ಥರ ಸುಮಾರು ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಹಾಗೆ ಇನ್ನು ಮುಂದೆ ಯಾರಿಗಾದ್ರೂ ಈ ಥರ ಆದಾಗ ಅವ್ರಿಗೊಂದು ಸ್ವಲ್ಪ ಧೈರ್ಯ ಬರ್ಬೋದು ಅನ್ನೋದೊಂದು ಕಾರಣಕ್ಕೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ನಮಗೆ 19 ವೀಕ್ಸ್ಗೆನೇ ಅನಾಮಲಿ ಸ್ಕ್ಯಾನ್ನ ಮಾಡಿಸ್ಲಿಕ್ಕೆ ಹೇಳಿದರು. ಸಾಮಾನ್ಯವಾಗಿ 19 ವೀಕ್ಸಿಂದ 21 ವೀಕ್ಸ್ ಒಳಗಡೆ ಮಾಡಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ನಾವು ಸ್ಟಾರ್ಟಿಂಗೆಲ್ಲ ಹೇಳಿದ್ರಿಂದ ನಾವು ಮೊದಲೇ ಹೋಗಿ ಮಾಡಿಸ್ಕೊಂಡು ಬಂದು ರಿಪೋರ್ಟ್ ಕೂಡ ನಾರ್ಮಲ್ ಅಂತ ಬಂದಿತ್ತು, ಏನೂ ತೊಂದರೆ ಇಲ್ಲ ಅಂತ. ಅದಾದಮೇಲೆ 22 ವೀಕ್ಸ್ಗೆ ನಾವು ಡಾಕ್ಟರ್ನ ಮತ್ತೆ ಕನ್ಸಲ್ಟ್ ಮಾಡಲಿಕ್ಕೆ ಹೋಗಿದ್ದು. ಅವಾಗ ಅವರು ಮತ್ತೆ ಇನ್ನೊಂದ್ಸಲ ಅನಾಮಲಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ನಮ್ಗೆ ಅವಾಗ ಗೊತ್ತಾಗಲಿಲ್ಲ ಏನು ಕೇಳ್ತಿದ್ದಾರೆ ಅಂತ. ಸರಿ ಹೇಳ್ತಿದಾರಲ್ಲ ಮಾಡಿಸ್ಬಿಡೋಣ, ಡಿಲೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆನೇ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೋದೋ. ಒಂಚೂರು ಟೆನ್ಷನ್ ಆಗ್ತಾ ಇತ್ತು, 2 ಸಲ ಮಾಡಿಸ್ಲಿಕ್ಕೆ ಹೇಳ್ತಿದಾರಲ್ಲ ಅಂತ. ಇನ್ನು ಸ್ಕ್ಯಾನ್ ಮಾಡುವಾಗ ಸಾಮಾನ್ಯವಾಗಿ
ಡಾಕ್ಟರ್ಸ್ ಹೇಳ್ತಾರೆ ಬೇಬಿ ಎಲ್ಲ ಹೆಲ್ದಿ ಆಗಿದೆ, ಎಲ್ಲ ಚೆನ್ನಾಗಿದೆ, ಮೂಮೆಂಟ್ಸ್ ಈ ಥರ ಇದೆ, ಹಾರ್ಟ್ ಬೀಟ್ ಈ ಥರ ಬರ್ತಾ ಇದೆ ಅಂತ ಹೇಳಿ. ಈ ಸಲ ಏನಾಯಿತು ಅಂದರೆ ಅವರು ಸುಮಾರು ಟೈಮ್ ತೊಗೊಂಡ್ರು, ಏನು ನನಗೆ ಅಷ್ಟಾಗಿ ಹೇಳಲಿಲ್ಲ. ಇನ್ನು ಹೆಡ್ಡು ಎಲ್ಲ ಚೆಕ್ ಮಾಡ್ತಾರಲ್ಲ ಅವಾಗೆಲ್ಲ ಓಕೆ ಅಂತ ಹೇಳಿದ್ರು. ಹಾರ್ಟ್ನ ಚೆಕ್ ಮಾಡಬೇಕಾದ್ರೆ ಸ್ವಲ್ಪ ಏನೋ ಇಶ್ಯೂ ಕಾಣಿಸ್ತಾ ಇದೆ, ನೋಡೋಣ ವೇಟ್ ಮಾಡೋಣ ಅಂತೇಳಿ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿದ್ರು. ಅದಾದಮೇಲೆ ನಿಮ್ಮ ಹಸ್ಬೆಂಡ್ನು ಕೂಡ ಕರೀರಿ, ಅವ್ರ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರ. ನನಗೆ ಅಲ್ಲೇ ಸ್ವಲ್ಪ ಭಯ ಆಗ್ಬಿಡ್ತು, ಏನಪ್ಪ ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ. ಇನ್ನು ಇವ್ರನ್ನು ಕೂಡ ಕರೆದ್ರು ಅದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ. ನನ್ನ ಅಂದರೆ ನಾರ್ಮಲಾಗಿ ಕರೀಲಿಲ್ಲ ಅವರು ಬಂದು, ಸರ್ ಬನ್ನಿ ಏನೋ ತೋರಿಸ್ಬೇಕು ಅಂತ ಹೇಳಲಿಲ್ಲ. ಬಂದಿದ ತಕ್ಷಣ ಸಾರ್ ನಿಮ್ಮ ಮಗುಗೆ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಬನ್ನಿ ಸಾರ್ ಅಂತವ್ರೆ. ನನಗೆ ಅಲ್ಲೇ ಜೀವ ಹೊಂಟಾಯ್ತು. ಟೆನ್ಷನ್ ಆಗಿತ್ತು ಅವತ್ತು. ಅಂದ್ರೆ ನಮ್ಗೆ ಆ ಥರ ಟೆನ್ಷನ್ ಆಗೋಯ್ತು. ಅವ್ರು ಯಾವ ಥರ ಹೇಳಕ್ ಬಂದ್ರೆ ಗೊತ್ತಿಲ್ಲ, ನಾವ್ ಹಂಗೆ ಗಾಬರಿ ಆಗಿದ್ವಿ. ಮೊದ್ಲೇ ಗಾಬ್ರಿಲ್ ಇದ್ವಲ್ಲ, ಅದೇನೋ ಅಂತಾರಲ್ಲ ಗಾಬ್ರಿಲ್ ಇದ್ದವ್ರಿಗೆ ಒಂದ್ ಪಿನ್ ತಗೊಂಡ್ ಎಸೆದ್ರು ಬಂಡೆ ಎಸ್ದಂಗ್ ಆಗುತ್ತಂತೆ. ಹಂಗಾಗ್ಬಿಟ್ಟಿದ್ ನಮ್ಗೆ ಅವತ್ತು. ಇನ್ನ ಡಾಕ್ಟ್ರು ಇಬ್ರತ್ರನು ಕೂಡ ಮಾತಾಡಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು ಏನಾಗಿದೆ ಅಂತ. ನಮ್ಮ ಬೇಬಿಗೆ ಬಂದು ಹಾರ್ಟಲ್ಲಿ ಆರ್ಸಾ ಇದೆ ಅಂತ ಹೇಳಿದ್ರು. ನನ್ಗೆ ಆ ವರ್ಡ್ ಕೂಡ ಯಾವತ್ತೂ ಕೂಡ ಕೇಳಿರಲಿಲ್ಲ ನಾನು, ಅದೇ ಫಸ್ಟ್ ಟೈಮ್ ನಾನು ಆ ವರ್ಡ್ನ ಕೇಳಿದ್ದು. ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನನ್ಗೆ ಅದನ್ನು ಕೇಳಿದ ತಕ್ಷಣ ಫುಲ್ ಅಳು ಬಂದ್ಬಿಡ್ತು. ನನ್ನ ಪ್ರಕಾರ ಏನೋ ಒಂದು ದೊಡ್ಡ ಡಿಸೀಸ್ ಅಂತ ಅನ್ಕೊಂಡ್ಬಿಟ್ಟೆ. ಹಾರ್ಟಿಗೆ ಸಂಬಂಧಪಟ್ಟಿರೋದಲ್ವಾ ಏನೋ ಅಂದ್ಕೊಂಡು ಒಂಥರ ತುಂಬ ಅಳು ಬಂದ್ಬಿಡ್ತು. ನಂಗೆ ಅಳು ಕಂಟ್ರೋಲೇ ಮಾಡ್ಲಿಕ್ಕಾಗಲಿಲ್ಲ. ಡಾಕ್ಟರ್ ನನಗೆ ಆ ವರ್ಡ್ ಹೇಳಿರೋದು ಅಷ್ಟೇ ನೆನಪಿರೋದು. ಅದಾದಮೇಲೆ ಏನು ಮಾತಾಡ್ತಿದ್ದಾರೆ ಅವರು, ಏನು ಹೇಳ್ತಿದ್ದಾರೆ ಏನು ಕೂಡ ಗೊತ್ತಾಗಲಿಲ್ಲ. ಅಳ್ತಿದ್ದೀನಿ, ಸುಮ್ಮನೆ ಅಳ್ತಾ ಕುತ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಅವರೇ ಕೊನೆಗೆ ಸಮಾಧಾನ ಮಾಡಿದ್ರು, ಅಷ್ಟು ನನಗೆ ಅಳು. ಇನ್ನು ಅಪ್ಪುಗೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಏನು ಹಂಗಂದ್ರೆ ಅಂತ. ಕೆಲವೊಂದಿಷ್ಟು ಟೆಸ್ಟ್ ಮಾಡಿಸ್ಬೇಕು ನೀವು ಅಂತ ಹೇಳಿದ್ರು. ಆ ಟೆಸ್ಟು ಸ್ವಲ್ಪ ಭಯ ಪಡುವಂತಹ ಟೆಸ್ಟೇ. ಯಾಕಂದರೆ ಆ ಟೆಸ್ಟ್ ಮಾಡಿಸಿದಾಗ 1000 ಜನದಲ್ಲಿ ಒಬ್ರಿಗೆ ಮಿಸ್ಕ್ಯಾರೇಜ್ ಆಗುತ್ತೆ ಅಂತಲೂ ಕೂಡ ಹೇಳಿದರು. ಅದಲ್ಲದೆ ನೀವು ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿದ್ರ. ನಮ್ಗೆ ಈ ಥರ ಎಲ್ಲ ಕೇಳಿಸ್ಕೊಂಡು ತುಂಬ ಭಯ ಆಗ್ಬಿಡ್ತು. ನಾವು ಸಂಜೆ ಬೇರೆ ಹೋಗಿದ್ದಲ್ವಾ ಹಾಸ್ಪಿಟಲ್ಗೆ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ. ನಮ್ಗೆ ಡಾಕ್ಟ್ರು ಕೂಡ ಸಿಗಲಿಲ್ಲ ಅವತ್ತು. ಸರಿ ಬೆಳಗ್ಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದು, ಇನ್ನು ನಂಗೆ ರಾತ್ರಿ ಪೂರ್ತಿ ಬರೀ ಅದೇ ಯೋಚನೆ, ಅದೇ ಟೆನ್ಷನ್ನು. ಅವರು ಏನಾಗಲ್ಲ ನಾರ್ಮಲ್ ಇರುತ್ತೆ ಅಂತ ಸ್ವಲ್ಪ ಸಮಾಧಾನ ಮಾಡೇ ಕಳಿಸಿದ್ರು. ಬಟ್ ನನಗೆ ಆ ಥರ ಹೇಳಿದ್ರೆ ನಿಮಗೆ ಗೊತ್ತಿರುತ್ತಲ್ವಾ, ತಡ್ಕೊಳಕ್ಕಾಗಲ್ಲ. ಅದು ನನಗೆ 5 months ಆದಮೇಲೆ ಈ ಥರ ಎಲ್ಲ ಆಗುತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಇರಲಿಲ್ಲ. ಅಷ್ಟು ದಿನಗಳವರೆಗೂ ಪ್ರೆಗ್ನೆನ್ಸಿ ಜರ್ನಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಇರ್ತಿತ್ತು, ಅದು ಬಿಟ್ಟರೆ ಇಷ್ಟೊಂದು ಟೆನ್ಷನ್ ಆಗ್ತಿರ್ಲಿಲ್ಲ. ಎಲ್ಲಿ ಅವತ್ತೆಲ್ಲ ನಿದ್ದೆನೇ ಇಲ್ಲ, ನಿದ್ದೆನೇ ಮಾಡಿಲ್ಲ. ನಾನು ಎಷ್ಟು ಹೊತ್ತಿದ್ದೀನಿ ಅಂದ್ರೆ ಅರ್ಪಿತ್ ಅವರೆಲ್ಲ ಬಂದು ಸಮಾಧಾನ ಮಾಡಿದ್ದಾರೆ. ಪಾಪ ಅವರು 12 ಗಂಟೆ 12:30ವರೆಗೂ ಇದ್ರು ಅವತ್ತು. ಅವತ್ತು 12:30ವರೆಗೂ ಇದ್ದಾರೆ. ಅವ್ರು ಹೋದ್ಮೇಲೆ ನನಗೆ ಅಳು ನಿಲ್ಲಿಸ್ಲಿಕ್ಕೆ ಆಗ್ತಿಲ್ಲ, ನಿದ್ದೆನೂ ಬರ್ತಿಲ್ಲ. ಬೆಳಗ್ಗೆ ಎಷ್ಟೊತ್ತಾಗುತ್ತಪ್ಪ, ಯಾವಾಗ ಡಾಕ್ಟರ್ ಹತ್ರ ಹೋಗ್ತೀವಪ್ಪ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ತಿಂಡಿನೂ ತಿನ್ನಲಿಲ್ಲ, ಏನಿಲ್ಲ. ಬೇಗ ಫಸ್ಟ್ ಅಪಾಯಿಂಟ್ಮೆಂಟ್ ನಾವೇ ತೊಗೊಂಡು ಹಾಸ್ಪಿಟ್ಲಿಗೆ ಹೋದೋ. ಇನ್ನು ಡಾಕ್ಟ್ರು ಬಂದುಬಿಟ್ಟು ನೋಡಿ ಇನ್ನೊಂದ್ಸಲ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳಿದ್ರು. ನಾನು ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ಅದಕ್ಕೆ ಇನ್ನೊಂದ್ಸಲ ಸೆಕೆಂಡ್ ಒಪಿನಿಯನ್ ತೊಗೊಂಡು ಆಮೇಲೆ ಡಿಸೈಡ್ ಮಾಡೋಣ ಅಂತ ಸೆಕೆಂಡ್ ಒಪಿನಿಯನ್ಗೆ ಆದಿ ಸರ್ ಹತ್ರ ಕಳಿಸಿದ್ರು. ಅವ್ರು ಬಂದು ಸೀನಿಯರ್ ಅಂತೆ. ಎಲ್ಲಿರೋದದು? ನವರಂಗ್ ಹತ್ರ, ರಾಜಾಜಿನಗರ. ನವರಂಗ್ ಇದ್ರಲ್ಲಿ ನವರಂಗ್ ಸರ್ಕಲ್ ಅಲ್ಲೇ ಐತೆ ಆದಿ ಅಡ್ವಾನ್ಸ್ ಸೆಂಟರ್ ಅಂತ. ಅದು ಸ್ಕ್ಯಾನಿಂಗ್ ಸೆಂಟ್ರೆ, ಆದ್ರೆ ಅವ್ರ ಸ್ಕ್ಯಾನಿಂಗ್ ಇದ್ರಲ್ಲಿ ಸೀನಿಯರ್, ತುಂಬಾ ಸೀನಿಯರ್ ಅಂತೆ. ಅಲ್ಗೋಗಿ ನೀವು ಅಲ್ಲೊಂದ್ಸಲ ಸ್ಕ್ಯಾನ್ ಮಾಡಿಸಿ ಅಂತ ಸರಿ ಅನ್ಬಿಟ್ಟು ಅಲ್ಗೋಗಿ ಅವತ್ತೇ ಹೋದೋ. ನಾವು ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿಲ್ಲ. ಇಲ್ಲಿ ಮುಗಿಸ್ಕೊಂಡು ಪಟ್ಟಂತ ಅಲ್ಗೆ ಹೋಗ್ಬಿಟ್ಟು ಇನ್ನು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ಕ್ಯಾನ್ ಮಾಡಿ ನೋಡಿ, ಅದಾದ್ಮೇಲೆ ಡಾಕ್ಟರ್ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ಫುಲ್ ಕಂಪ್ಲೀಟಾಗಿ ಪಿಕ್ಚರ್ ಎಲ್ಲ ಡ್ರಾ ಮಾಡಿ ಏನು ಹಂಗಂದ್ರೆ ಎತ್ತ ಅಂತ ಹೇಳಿ. ಒಂದು ನಿಮಿಷ ಇಲ್ಲಿ ನೋಡಿ, ಒಂದು 20 minutes ಹೇಳಿದ್ರು ಅನ್ಕೋತೀನಲ್ವಾ ಇದ್ರ ಬಗ್ಗೆ. 15 to 20 ನಿಮಿಷ ಹೇಳಿದ್ರು. ಅಂದ್ರೆ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದೆಲ್ಲ ಡ್ರಾಯಿಂಗ್ ಮಾಡಿ ಯಾವ ತರ ಇರುತ್ತೆ, ಏನು ಎತ್ತ, ಆರ್ಸಾ ಅಂದ್ರೆ ಏನು, ಸೊ ಅದ್ರ ಬಗ್ಗೆ ಏನಕ್ಕೆ ಬರುತ್ತೆ, ಅದು ಎಷ್ಟು ಜನದಲ್ಲಿ ಬರುತ್ತೆ ಎಲ್ಲ ಹೇಳಿದ್ರು. ಏನಿಲ್ಲ, ಆರ್ಸಾ ಅಂದ್ರೆ ಇವ್ರು ಹೇಳಿರೋ ಪ್ರಕಾರ, ಡಾಕ್ಟರ್ ಹೇಳಿರೋ ಪ್ರಕಾರ ಏನಪ್ಪಾ ಅಂದ್ರೆ ಹಾರ್ಟ್ ಅಲ್ಲಿ 4 ವಾಲ್ವ್ಸ್ ಇರುತ್ತೆ, ಅಂದ್ರೆ ಪೈಪ್ ಹೋಗಿರುತ್ತೆ ನಮ್ ದೇಹಕ್ಕೆ. ಒಂದು ಬಲ್ಗಡೆ ಹೋಗಿರುತ್ತೆ, ಇನ್ನೊಂದು ಎಡಗಡೆ, ಮಧ್ಯದಲ್ಲಿ 2 ಹೆಡ್ಡಿಗೆ ಹೋಗಿರುತ್ತೆ. ಬಲ್ಗಡೆ ಹೋಗುವಂತ ಏನು ಪೈಪ್ ಇದೆ ಅದು ಬಲ್ಗಡೆನೆ ಬೆಳೆದಿಲ್ಲ,
ಎಡಗಡೆ ಪೈಪನ್ನ ಕೆಳಗಡೆ ಬೆಳೆದ್ಬಿಟ್ಟು ಹಿಂಗೆ ಯೂಟರ್ನ್ ಆಗಿ ಹೋಗಿದೆ, ಹಿಂದೆಯಿಂದ ಹೋಗಿದೆ. ಹಾರ್ಟ್ ಹಿಂದೆಯಿಂದ ಹೋಗೈತೆ. ಇದು ಹಾರ್ಟ್ ಅನ್ಕೊಳ್ಳಿ, ಈ ಕಡೆ ಹೋಗ್ಬೇಕಾಗಿರೋ ಪೈಪ್ ಬಂದು ಹಿಂಗಾಸ್ ಹೋಗ್ಬಿಟ್ಟಿದೆ. ಅದನ್ನ ಡಾಕ್ಟರ್ ಲ್ಯಾಂಗ್ವೇಜ್ ಅಲ್ಲಿ ಅವರು ಆರ್ಸಾ ಅಂತ ಹೇಳಿ ಕರೀತಾರಂತೆ. ಅದು ದೊಡ್ಡ ಡಿಸೀಸ್ ಅಲ್ಲ ಅಂತ ಎಲ್ಲ ಹೇಳಿ ಅವ್ರು ನೀಟಾಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು. ಆರ್ಸಾ ಅನ್ನೋದು ಕನ್ಫರ್ಮ್ ಆದ್ಮೇಲೆ ನಮ್ಗೆ ಡಾಕ್ಟ್ರು ಆಪ್ಷನ್ಸ್ ಕೊಟ್ರು. ಫಸ್ಟ್ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ರು. ಏನಪ್ಪಾ ಅಂದ್ರೆ 100 ಜನ ಮಕ್ಕಳು ಈ ತರ ಹಾರ್ಟ್ ಇರುವಂತ 100 ಜನ ಮಕ್ಕಳಲ್ಲಿ 95 ಜನಕ್ಕೆ ನಾರ್ಮಲ್ ಆಗಿರ್ತಾರೆ, ಏನು ತೊಂದರೆ ಆಗಲ್ಲ. ಇನ್ನು 5 ಜನಕ್ಕೆ ಕ್ರೋಮೋಸೋಮ್ ನಲ್ಲಿ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಆಗ್ಲಿ ಬರುತ್ತೆ. ಟೆಸ್ಟ್ ಮಾಡ್ಸಕ್ಕೆ ಒಂದು ಆಪ್ಷನ್ ಇರುತ್ತಂತೆ. ಹಂಗಾಗಿ ಸೊ ನಮ್ಗೆ ಈ 95 ಅಂದ್ರಲ್ಲ, ಅಲ್ಲಿಗೆ ನಮ್ಗೆ ಆಲ್ಮೋಸ್ಟ್ ಸಮಾಧಾನ ಆಯ್ತು. ಇನ್ನೊಂದೇನಂತ ಅಂದ್ರೆ ನಮ್ನೆಲ್ಲ ಅವರು ರಿಲೇಟಿವ್ಸ್ ಅಂತ ಕೇಳಿದ್ರು. ಸಾಮಾನ್ಯವಾಗಿ ಏನಾದ್ರು ರಿಲೇಟಿವ್ಸ್ ಅಲ್ಲಿ ಮದ್ವೆ ಆಗಿದ್ರೆ, ಏನಾದ್ರು ಆರ್ಸಾ ಅನ್ನೋದೇನಾದ್ರು ಬಂದಿದ್ರೆ ಮದ್ವೆ ಆಗಿ, ಅವ್ರಿಗೆ ಸ್ವಲ್ಪ ತೊಂದ್ರೆ ಜಾಸ್ತಿ ಆಗತ್ತಂತೆ. ಇನ್ನ ರಿಲೇಟಿವ್ಸ್ ಅಲ್ಲ ಅಂದಾಗ ಒಂದ್ ಸ್ವಲ್ಪ ಕಡಿಮೆ ಅಂತೆ ತೊಂದ್ರೆ ಆಗೋದು. ಅದನ್ನು ಕೂಡ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರಲ್ಲ, ಅದೊಂದ್ ಸ್ವಲ್ಪ ನಮ್ಗೆ ಸಮಾಧಾನ ಅಂದ್ರೆ 3 ಡಾಕ್ಟರ್ನು ಫಸ್ಟ್ ಕೇಳಿದೆ ಅದೇ ನೀವು ರಿಲೇಟಿವ್ಸ್ ಅಂತ. ಸೊ ಹಂಗಾಗಿ ನಾವು ಅಲ್ಲ ಅಂದಾಗ ನಮ್ಗೆ ಸ್ವಲ್ಪ ಸಮಾಧಾನ ಆಯ್ತು. ಇದೆಲ್ಲ ಆದ್ಮೇಲೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವರು ಇದು ಏನು ಟೆಸ್ಟಿಗೆ ಹೇಳಿದ್ರು. 3 ಆಪ್ಷನ್ ಕೊಟ್ರು. ಒಂದು, ಟೆಸ್ಟೇ ಮಾಡಿಸ್ಬೇಡಿ, ನಾರ್ಮಲ್ ಆಗಿ ಹಂಗೆ ಡೆಲಿವರಿ ಮಾಡ್ಕೊಳ್ಳಿ ಅಂತ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇದು ಏನು NIPT ಟೆಸ್ಟ್ ಅಂತ. ಅದು ತಾಯಿ ಬ್ಲಡ್ ಡ್ರಾ ಮಾಡ್ಕೊಂಡು ಅದ್ರಲ್ಲಿ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಏನಂದ್ರೆ 60 to 70% ಮಾತ್ರ ಮಗು ಚೆನ್ನಾಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇನ್ನೂ ಒಂದು ಟೆಸ್ಟ್ ಬಂದು ಆಮ್ನಿಯೋಸೆಂಟಸಿಸ್ ಅಂತ. ಅದು ಮಗುದು ಸುತ್ತ ನೀರಿರುತ್ತಲ್ಲ, ಅದ್ರಲ್ಲಿ ಟೆಸ್ಟ್ ಮಾಡುವಂಥದ್ದು. ಅದ್ರ ಸೆಲ್ ತಕ್ಕೊಂಡು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಅದ್ರಲ್ಲಿ 100% ಗೊತ್ತಾಗುತ್ತಂತೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಸೊ ಡಾಕ್ಟ್ರು ನಮ್ಗೆ ಇದನ್ನೇ ಹೈ ರೆಕಮೆಂಡ್ ಮಾಡಿದ್ರು. ಈ ಟೆಸ್ಟ್ ಮಾಡಿಸ್ಕೊಂಬಿಡಿ, ನಿಮ್ಗೆ ಇವಾಗ ಏನು ಯೋಚನೆ ಓಡ್ತಿದೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ಬೋದು ಅಂತ. ಮತ್ತೆ ನಾವು ಸೀದಾ ಡಾಕ್ಟರ್ ಹತ್ರ ಹೋದ್ವಿ. ನಮ್ ಡಾಕ್ಟರ್ ಏನಂತ ಅಂದ್ರು ಅಂದ್ರೆ, ನನ್ ಪ್ರಕಾರ ನಿನ್ಗೇನೋ ತೊಂದ್ರೆ ಇರಲ್ಲ, ಬೇಬಿಗೂ ತೊಂದ್ರೆ ಇರಲ್ಲ, ನಾರ್ಮಲ್ ಆಗಿ ಬೇಬಿ ಇರುತ್ತೆ. ಬಟ್ ಏನ್ ಗೊತ್ತಾ, ನೀನ್ 9 ತಿಂಗಳವರೆಗೂ ಈ ಟೆನ್ಷನ್ ಎಲ್ಲ ಇರ್ತೀಯ, ಏನಾಗಿದ್ಯೋ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ. ಹಂಗಾಗಿ ನೀನ್ ಇದನ್ನೊಂದು ಟೆಸ್ಟ್ ತಗೊಂಡ್ಬಿಡು. ಈ ಟೆಸ್ಟ್ ಅಲ್ಲಿ ನಾರ್ಮಲ್ ಬಂತು ಅಂದ್ರೆ ನಿನ್ಗೂ ಕೂಡ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ಬೋದು, ನೀನು ಕೂಡ ನೆಮ್ಮದಿಯಾಗಿರ್ತೀಯ, ನೋಡಿ ಯೋಚನೆ ಮಾಡು ಅಂತ ಹೇಳಿ. ಅದಾದ್ಮೇಲೆ ನಾವು ಸರಿ ಅನ್ಬಿಟ್ ಬಂದು ಮನೆಗ್ ಬರೋವರೆಗೂ ಯೋಚನೆ ಮಾಡಿದೀವಿ. ಇವತ್ತು ಮನೆಗ್ ಬಂದಿಲ್ಲ ಅನ್ಕೋತೀನಿ. ಮತ್ತೆ ನಾವು ತಿರ್ಗಾ ಹಂಗೆ ಹೋಗಿದ್ದೆ ಟೆಸ್ಟ್ ಕೊಡಕ್ಕೆ. ಅಂದ್ರೆ ಅಲ್ಲಿಗೆ ಹೋಗೋವರ್ಗು ಯೋಚನೆ ಮಾಡಿರೋದು, ಏನ್ ಮಾಡೋದು, ಮಾಡ್ಸೋದಾ ಬೇಡ್ವಾ ಅಂತೇಳಿ. ಇವ್ರಿಗಂತೂ ಒಂಚೂರ್ ಕೂಡ ಇಷ್ಟ ಇರ್ಲಿಲ್ಲ. ಸರಿ ಮಗು ಹೆಂಗಾದ್ರೂ ಹುಟ್ಲಿ, ನಾವ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋಣ ಅಂತ. ಅವ್ರಿಗೇನ್ ಭಯ ಅಂದ್ರೆ, ಹೊಟ್ಟೆಲಿ ನೀರ್ ತಗೊಂಡು ಅದು ಮಾಡುವಂತ ಟೆಸ್ಟ್, ಅವಾಗ ನನಗ್ ಪೇನ್ ಆಗುತ್ತೆ. ಅದಲ್ಲದೆ 1000 ಜನರಲ್ಲಿ ಒಬ್ರಿಗೆ ಮಿಸ್ಕ್ಯಾರೇಜ್ ಆಗ್ಬಿಡತ್ತಂತೆ. ಅದು ಕೂಡ ಇವ್ರಿಗೆ ಸ್ವಲ್ಪ ಭಯ ಇತ್ತು. ಇವ್ರಿಗೇನಂದ್ರೆ ನನಗ್ ಪೇನ್ ಆಗುತ್ತೆ ಅನ್ನೋದು. ಇನ್ ಕೇಸ್ ಮಿಸ್ಕ್ಯಾರೇಜ್ ಆಗ್ಬಿಟ್ರೆ ನಮ್ಮಿಂದಾನೇ ಅದು ಆದಂಗ ಆಗ್ಬಿಡುತ್ತಲ್ಲ ಅನ್ನೋದೊಂದು ಗಿಲ್ಟ್. ಹಂಗಾಗಿ ಒಂಥರ ತಲೆ ತುಂಬಾ ಕನ್ಫ್ಯೂಷನ್, ಯೋಚನೆ. ಒಂದ್ ಕಡೆ ಮಗುಗೆ ಏನಾದ್ರು ತೊಂದ್ರೆ ಇದ್ದು ನಾವೇ ಬೇಕು ಅಂತ ಹಂಗೆ ಡೆಲಿವರಿ ಮಾಡ್ಸಿದ್ರೆ ಅದು ಜೀವನ ಪರ್ಯಂತ ಕಷ್ಟ ಪಡ್ಬೇಕು. ಹೌದು. ಟೆಸ್ಟ್ ಮಾಡ್ಸಿದ್ರೆ ಮತ್ತೆ ಮಿಸ್ಕ್ಯಾರಿ ಆಗೋ ತರ ಆಗ್ಬಿಡುತ್ತಲ್ಲ 1000 ಜನದಲ್ಲಿ 1 ಜನಕ್ಕೆ, ಆ ಭಯ ಬೇರೆ. ಎಲ್ಲಾ ಹೆಂಗಾಗಿತ್ತು ಅಂದ್ರೆ ಆಕಾಶ ತಲೆ ಮೇಲೆ ಬಿದ್ದಂಗ. ಅವತ್ತಿನ ದಿನ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬೇಡ, ಅಷ್ಟು ಒಂಥರ ನಾವ್ ಯಾರಿಗೂ ಹೇಳ್ಕೊಂಡು ಇರ್ಲಿಲ್ಲ, ಏನು ಇರ್ಲಿಲ್ಲ, ನಾವೇ ಅನ್ಭವಿಸಿದೀವಿ ಅಷ್ಟುನು. ಸರಿ, ಆಮೇಲೆ ನಾನ್ ಡಿಸೈಡ್ ಮಾಡ್ದೆ, ಇಲ್ಲ ಅಕಸ್ಮಾತ್ ಮಗು ಹುಟ್ಟಿದ್ಮೇಲೆ ಏನಾದ್ರು ತೊಂದ್ರೆ ಆಗ್ಬಿಟ್ರೆ ಅವಾಗ ನಾವು ಜೀವನ ಪೂರ್ತಿ ಕಷ್ಟ ಅನ್ಭವಿಸ್ಬೇಕಾಗತ್ತೆ. ನಮ್ಗಿಂತ ಮಗು ಅನ್ಭವಿಸ್ಬೇಕಾಗತ್ತೆ. ಈಗ ನಾವ್ ಆ ಮಗುಗ್ ಏನ್ ಬೇಕಾದ್ರೂ ಕೊಡ್ಬೋದು, ಎಷ್ಟು ಪ್ರೀತಿ ಬೇಕಾದ್ರೂ ನೋಡ್ಕೋಬಹುದು. ನಾವಿಲ್ಲ ಅಂದ್ರೆ ಅಕಸ್ಮಾತ್ ಆ ಮಗು ನಮ್ಗೊಂದಿರುತ್ತೆ ಗೊತ್ತಾ, ನಮ್ಗೇನಾದ್ರೂ ಒಂಚೂರು ಕೈ ಏನೋ ತೊಂದ್ರೆ ಆಯ್ತು, ಕಾಲ್ಗೇನೋ ತೊಂದ್ರೆ ಆಯ್ತು ಅಂದ್ರೆ ಎಷ್ಟೊಂದು ಯೋಚನೆ ಮಾಡ್ತೀವಿ. ಆ ಮಗು ಹುಟ್ಟಾಗಿಂದನೂ ಅದೇ ತರ ಆಗ್ಬಿಟ್ರೆ ಅದಿನ್ನೆಷ್ಟು ಯೋಚನೆ ಮಾಡ್ಬೋದು. ಆ ಕೊರಗ್ನ ನಾವೆಲ್ಲ ಇದ್ ಮಾಡಕ್ ಆಗಲ್ಲ. ಈ ತರ ಎಲ್ಲಾ ಯೋಚನೆ ಮಾಡಿ, ಇಲ್ಲ ಟೆಸ್ಟ್ ತಗೊಂಡ್ಬಿಡೋಣ, ಆಗಿದ್ದಾಗ್ಲಿ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳಿ ಇನ್ನು ಅವತ್ತೇ ಹೋಗಿ ಟೆಸ್ಟ್ನು ಕೂಡ ಮಾಡಿಸ್ತು. ನಾವು ನಿಜವಾಗ್ಲೂ ಡಿಲೇನೇ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಅವರು ಸೆಕೆಂಡ್ ಒಪಿನಿಯನ್ ತಗೊಂಡ್ ಬಂದು ಅಂತ ಹೇಳಿದ್ಮೇಲೆ, ಏನ್ ತೊಂದರೆ ಆಗಲ್ಲ, ನೀವೇನ್ ಗಾಬರಿ ಮಾಡ್ಕೊಂಡ್ಬಿಡಿ, ನಾವು ಇಷ್ಟು ದಿನ ಮಾಡಿರೋದ್ರಲ್ಲಿ ಯಾವ್ದು ಕೂಡ ಮಿಸ್ಕ್ಯಾರೇಜ್ ಆಗಿಲ್ಲ, ನಾನು ಭರವಸೆ ಕೊಡ್ತೀನಿ ಅಂತ ಹೇಳಿ ಮಾಡಿದ್ರು. ಅಪ್ಪ ಅದೆಷ್ಟು ಪೇನ್ ಆಗುತ್ತೆ ಗೊತ್ತಾ ದೇವ್ರೆ, ತುಂಬಾ ಪೇನ್ ಆಗುತ್ತೆ. ನನ್ಗೆ ಆ ಪೇನ್ಗಿಂತ
ಮನ್ಸಲ್ಲಿರೋ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಅಯ್ಯೋ ಒಂದ್ ಸ್ವಲ್ಪ ರಿಪೋರ್ಟ್ ನಾರ್ಮಲ್ ಆಗಿ ಬರಲಿ, ಬೇಬಿಗೆ ಏನಾಗಿದೆಯೋ ಏನೋ ಅಂತ ಹೇಳಿ. ಈಗ ನೋಡಿ ಫಸ್ಟ್ ಮಂತ್ ಸೆಕೆಂಡ್ ಮಂತಲ್ಲಿ ಏನಾದರೂ ಮಿಸ್ಕ್ಯಾರೇಜ್ ಆದರೆ ನಮ್ಗೆ ಅಷ್ಟೊಂದು ಫೀಲ್ ಆಗಲ್ಲ, ಫೀಲ್ ಆಗುತ್ತೆ, ತುಂಬ ಆಗಲ್ಲ ಆಯಿತಾ. ಈ 5 ತಿಂಗಳು 6 ತಿಂಗಳು ಈ ಥರ ಎಲ್ಲ ಆದಮೇಲೆ ಹಿಂಗೇನೋ ಒಂದು ಹೇಳ್ಬಿಟ್ರೆ ಒಂಥರ ಏನೋ ಅಂತಾರಲ್ಲ, ಅದು ಬೇರೆ ಕನ್ಸಿನ ಮನೆನೇ ಹೊಡೆದಾಕ್ತಂಗೆ ಆಗ್ಬಿಡುತ್ತೆ. ಮಗು ಒಳಗಡೆ ಆಟ ಆಡ್ತಾ ಇರುತ್ತೆ, ಅದೆಲ್ಲ ಡೆವಲಪ್ ಆಗಿರುತ್ತೆ. ನನ್ಗೆ ಆ ಕಿಕ್ಕಿಂಗ್ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇತ್ತು. ನಿಜವಾಗ್ಲೂ ತುಂಬಾ ಅವತ್ತೊಂದ್ ದಿನ ತುಂಬಾ ಅನ್ಭವಿಸ್ಬಿಟ್ಟಿದೀವಿ. ಇನ್ ಇವ್ರು ಹೆಂಗೆ ಅಂದ್ರೆ, ನಾನು ಒಳಗಡೆ ಕರ್ಕೊಂಡು ಹೋದ್ರೆ ನಾನು ಹಿಂದಿಂದೇನೆ ಇರ್ತಿದ್ರು. ಇವ್ರಿಗೆ ಫುಲ್ ಭಯ. ಹೊಟ್ಟೆಗೆ ಇಂಜೆಕ್ಷನ್ ಮಾಡಿ ತಗೊಳೋದಲ್ವಾ ಅದು ನೆನ್ಸ್ಕೊಂಡ್ರೆ ಇವ್ರಿಗೆ ಭಯ. ಆಮೇಲೆ ಡಾಕ್ಟರ್ ಎಲ್ಲ ಇವ್ರಿಗೆ ಸಮಾಧಾನ ಮಾಡಿ ಆಮೇಲೆ ನಮ್ಗೆ ಟೆಸ್ಟ್ ತಗೊಂಡು ಮನೆಗೆ ಕಳ್ಸಿದ್ರು. ಅವತ್ತು ಅಲ್ಲೇ ಸ್ವಲ್ಪ ಹೊತ್ತಿದ್ದು, ಒಂದು 2 hours ಏನೋ ಇದ್ದು. ಅದಾದ್ಮೇಲೆ ಒಂದು ವಾರ ನಾನು ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರು. ಒಂದು 3 ದಿನ ಒಂಚೂರು ಒಂದು ಗ್ಲಾಸ್ ಕೂಡ ಎತ್ತಿಡಂಗಿರ್ಲಿಲ್ಲ, ನಾನು ಬೆಡ್ ಮೇಲೆ ಮಲಗಬೇಕಿತ್ತು. ಅಲ್ಲೇ ಊಟ ಅಲ್ಲೇ ನಿದ್ದೆ ಆ ಥರ. ಇನ್ನು 3 ದಿನ ಆದಮೇಲೆ ಸ್ವಲ್ಪ ವಾಕ್ ಮಾಡು, ಏನು ಭಾರ ಎತ್ತಂಗಿಲ್ಲ, ಏನು ಮಾಡಂಗಿಲ್ಲ ಅಂತ ಹೇಳಿದ್ರು. ಕೆಲವೊಬ್ಬರಿಗೆ ಇದನ್ನ ಮಾಡಿಸಿದ್ದಾದ್ಮೇಲೆ ಮನೇಲಿ ಏನಾದರೂ ಜಾಸ್ತಿ ಕೆಲಸ ಮಾಡೋದು, ಭಾರ ಎತ್ತೋದೆಲ್ಲ ಮಾಡಿದ್ರೆ ಅವಾಗಲೂ ಕೂಡ ಮಿಸ್ಕ್ಯಾರೇಜ್ ಆಗ್ಬಿಡುತ್ತಂತೆ. ನಾವು ಕಂಪ್ಲೀಟಾಗಿ ಒಂದು ವಾರ ಏನು ಒಂದು 15 ದಿನನೇ ನಾನು ರೆಸ್ಟಲ್ಲಿದ್ದೆ ಅಂತ ಹೇಳ್ಬೋದು. 2 ರಿಪೋರ್ಟ್ ಬರಬೇಕಿತ್ತು ನಮಗೆ. ಮೊದಲನೇ ರಿಪೋರ್ಟ್ ಬಂದು 1 ವೀಕಲ್ಲಿ ಬಂತು. 1 ವೀಕಲ್ಲಿ ಬಂತು. ಇನ್ನು 2ನೇ ರಿಪೋರ್ಟು 15 ಡೇಸಿಗೆ ಬಂತು. ಫಸ್ಟ್ ಬಂದು ಸೆಲ್ಸ್ ರಿಪೋರ್ಟ್ ಕೌಂಟ್ ಮಾಡಿ ಸೆಲ್ಸ್ ಎಲ್ಲ ಕರೆಕ್ಟ್ ಅಂದ್ರೆ ನಮ್ಗೆ 3 ಸೆಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಡಾಕ್ಟರ್. ಏನು ಕ್ರೋಮೋಸೋಮ್ 13, 18, 21. ಇದು 3ರಲ್ಲಿ ಏನಾದ್ರು ಡಿಫೆಕ್ಟ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದ್ರದ್ದು ಟೆಸ್ಟ್ ರಿಪೋರ್ಟ್ ಫಸ್ಟ್ ಬಂತು ಫಸ್ಟ್ ವೀಕಲ್ಲಿ. ಅದು ಬಂದ್ಮೇಲೆ ಒಂದು 90% ಸಮಾಧಾನ ಆಗೋಯ್ತು. ಅದ್ರಲ್ಲಿ ಏನಂದ್ರೆ 46 ಕ್ರೋಮೋಸೋಮ್ಸ್ ಇರುತ್ತೆ, ಅದ್ರಲ್ಲಿ 1 ಎಕ್ಸ್ಟ್ರಾ ಆಗಂಗಿಲ್ಲ. ಸೊ 21 ಅಲ್ಲಾಗ್ಲಿ 13 ಅಲ್ಲಾಗ್ಲಿ ಅಥವಾ 18 ಅಲ್ಲಾಗ್ಲಿ 2 ಇರ್ಬೇಕು ಎಲ್ಲಾದ್ರಲ್ಲೂ. ಸೊ ಅದು 3 ಆಗಂಗಿಲ್ಲ. ಅದೆಲ್ಲ ರಿಪೋರ್ಟ್ ಫೋಟೋ ಹೊಡೆದು ಹಾಕು. ಆಮೇಲೆ ಇಮಿಡಿಯೇಟ್ ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರಿಗೆ ಕಳಿಸ್ದೆ. ಡಾಕ್ಟ್ರು ಸೂಪರ್ ಅಂತ ಮೆಸೇಜ್ ಮಾಡಿದ್ರು. ಅದು ನೈಟು ಪಾಪ ಡಾಕ್ಟ್ರು 10:30ಗೆ ಮೆಸೇಜ್ ಮಾಡಿದೀನಿ ನಾನು. 10:30 ಅವ್ರು ಪಾಪ ರಿಪ್ಲೈ ಮಾಡಿದ್ರು. ಸ್ವಲ್ಪ ಸಮಾಧಾನ, ಇನ್ ಸೆಕೆಂಡ್ ರಿಪೋರ್ಟ್ ನಾರ್ಮಲ್ ಬರುತ್ತೆ ಅಂತ ಹೇಳಿ 99% ನಾರ್ಮಲ್ ಬರುತ್ತೆ, ಏನ್ ತಲೆ ಕೆಡ್ಸ್ಕೊಂಬಿಡಿ ಅಂದ್ರು. ಅದು ಬಂತು ರಿಪೋರ್ಟು. ಸದ್ಯ ದೊಡ್ಡದೊಂದು ಬೆಟ್ಟ ತಲೆ ಮೇಲಿಂದ ಕೆಳಿತಪ್ಪ ಅಂತ ಅನ್ನಿಸ್ತು ನಿಜವಾಗ್ಲೂ. ಇಷ್ಟ್ರ ಮಧ್ಯದಲ್ಲಿ ಸುಮಾರು ಕಡೆ ಇವರು ವಿಚಾರಿಸಿದ್ದಾರೆ ಅದ್ರ ಬಗ್ಗೆ. ಅಂದ್ರೆ ಕೆಲವೊಬ್ರು ಲ್ಯಾಬಲ್ಲಿ ಇರೋ ಫ್ರೆಂಡ್ಸ್ ಎಲ್ಲ ರಿಸರ್ಚ್ ಮಾಡ್ಬಿಟ್ಟಿದೀನಿ. ನಮಗ್ ನಿಜ ನೆಮ್ಮದಿ ಅನ್ನೋದೇ ಇರ್ಲಿಲ್ಲ. ರಿಪೋರ್ಟ್ ಬರ್ಲಿ ಅಂತ ಮನ್ಸಿಗೆ ಯಾವ್ದೇ ತರ ಸಮಾಧಾನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರು ಕೂಡ ಸಮಾಧಾನ ಆಗ್ತಿರ್ಲಿಲ್ಲ. ಏನಾಗ್ಬಿಡುತ್ತೋ ಅಂತ. ಕೊನೆಗೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂತಲ್ಲ, ಹಂಗಾಗಿ ಎಲ್ಲ ಸಮಾಧಾನ ಆಯಿತು. ಈ ಥರ ಕೆಲವೊಬ್ರಿಗೆ ಇರುತ್ತೆ. ನಾವು ಆ ಸಮಯದಲ್ಲಿ ನಮ್ಮಷ್ಟು ಟೆನ್ಷನ್ ಯಾರೂ ಮಾಡ್ಕೊಂಡ್ಬಿಡಿ. ನಮಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ತುಂಬ ಭಯ ಆಯಿತು. ಹಾಗೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಲಿಲ್ಲ, ಅದು ಕೂಡ ಒಂದು ಕಾರಣ ಆಗಿರ್ಬೋದು. ನಾನು ಈ ವಿಡಿಯೋದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವೊಬ್ರು ಪ್ರೆಗ್ನೆನ್ಸಿ ಇರೋರು ಇರ್ತಾರೆ, ಅವ್ರಿಗೇನಾದರೂ ಈ ಥರ ಹೇಳಿ ಅವ್ರು ತುಂಬ ಗಾಬರಿ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 95% ಎಲ್ಲ ಕೂಡ ನಾರ್ಮಲ್ ಇರುತ್ತೆ ಅಂತಲೇ ರಿಪೋರ್ಟ್ಸ್ ಬರುತ್ತೆ. ಎಲ್ಲೋ ಒಂದು 5 ಭಾಗ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಇನ್ನು ನಮಗೆ ಈ ಟೆಸ್ಟ್ ಮಾಡಿಸ್ಲಿಕ್ಕೆ ಎಷ್ಟು ಅಮೌಂಟ್ ಆಯಿತು ಅಂದರೆ 36,000 ಏನೋ ಆಯಿತು. ಸೆಕೆಂಡ್ ಟೆಸ್ಟ್ಗೆ ಅವರು 20,000 ಅಪ್ಪ ಹೇಳಿದ್ದು. ಯಾವ್ದಮ್ಮ? NIPT ಯಾವುದು? 20,000 ಹೇಳಿದ್ರು. ನಾವು ಅದಕ್ಕೆ ಹೋಗ್ಲಿಲ್ಲ. ಇನ್ನು ನಾವು ಹೋಗಿದ್ದೆ ಥರ್ಡ್ ಆಪ್ಷನ್ಗೆ. ಇದಕ್ಕೆ 36,000 ಆಯಿತು. ನಮ್ಗೆ ಅಷ್ಟು ದುಡ್ಡು ಖರ್ಚಾಯಿತು ಅಂತ ಏನು ಬೇಜಾರಿಲ್ಲ. ಬಟ್ ರಿಪೋರ್ಟ್ಸ್ ನಾರ್ಮಲ್ ಆಯ್ತಲ್ಲ, ಅದು ನಮಗೆ ನಿಜವಾಗ್ಲೂ ತುಂಬಾನೇ ಖುಷಿ. ಕೋಟಿ ಹೋದ್ರು ಪರವಾಗಿಲ್ಲ ಅನ್ಸ್ಬಿಟ್ಟಿತ್ತು ನಿಜವಾಗ್ಲೂ. ಆ ಟೈಮಲ್ಲಿ ನಮ್ಗೆ ಟೆಸ್ಟ್ ಏನು ಹೇಳಿದ್ರು ಕೂಡ ನಾವು ಮಾಡಿಸ್ತಾ ಇದ್ದು. ಇದೊಂದು ಟೆಸ್ಟ್ಗೆ ಅಷ್ಟು ಖರ್ಚಾಯಿತು ಅಷ್ಟೇ. ಅದು 2 ದಿನಕ್ಕೆ ತುಂಬಾ ಖರ್ಚಾಯ್ತು. 2-3 ಕಡೆ ಸ್ಕ್ಯಾನ್ ಆಯಿತು, ಮತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಇದೆಲ್ಲ ಇರುತ್ತೆ. ಆಮೇಲೆ ನಾನು ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಮಾಡಿದೆ. ಅಪ್ಪ ದೇವ್ರೆ, ಅಷ್ಟೇ. ಇದು ನಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಇವಾಗ ಸದ್ಯ ಬೇಬಿ ನಾರ್ಮಲ್ ಆಗಿದೆ, ನಾನು ಕೂಡ ನಾರ್ಮಲ್ ಆಗಿದ್ದೀನಿ. ಸದ್ಯಕ್ಕೆ ಯಾವುದೇ ಥರ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ದೇವ್ರ ದಯೆ, ಕೃಷ್ಣನ್ ದಯೆ. ನೀನು ಕೃಷ್ಣನ್ ಭಕ್ತಿ ಅಲ್ವಾ, ಹಾಗಾಗಿ ನಿನಗೆ ಒಳ್ಳೇದಾಗಿದೆ. ಸದ್ಯ ನಂಗೆ 9 months ಯಾವಾಗ ಆಗುತ್ತೋ, ಯಾವಾಗ ಡೆಲಿವರಿ ಆಗುತ್ತೋ ಅಂತ ಅನಿಸ್ಬಿಟ್ಟಿದೆ ನಿಜವಾಗ್ಲೂ. ಆ ಥರ ಎಕ್ಸ್ಪೀರಿಯನ್ಸ್ ನಮ್ಗಾಯ್ತು. ಇವಾಗ ಸ್ವಲ್ಪ ಈಚೆ ಕಡೆ ಹೋಗ್ಬೇಕು.
ಇನ್ನು ಹೊರಗಡೆ ಹೋಗಿರೋ ವಿಡಿಯೋನ ನಾನು ನಾಳೆ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.